ಬಾಹಿರವಾಗಿ ಮಗು ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾನೂನು ಸಂಕಷ್ಟದಲ್ಲಿ ಸಿಲುಕಿರುವಂತಹ ಸೋನು ಗೌಡಗೆ ಗ್ರಾಮಸ್ಥರಿಂದ ಪ್ರತಿಭಟನೆಯ ಬಿಸಿ ಕೂಡ ತಟ್ಟಿದೆ, ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಸ್ಥಳ ಮಹಜರಿಗೆ ತೆರಳಿದ ವೇಳೆ ಸೋನು ಗೌಡ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ರಾಯಚೂರಿನ ಕಾಜಾಪುರ ಗ್ರಾಮಸ್ಥರಿಂದ ಮುತ್ತಿಗೆ ಹಾಕಲಾಗಿದೆ. ಸೋನು ಗೌಡ ಇದ್ದ ಕಾರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ಕಿಡಿನುಡಿಯನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳದಲ್ಲಿ ಭಾರಿ ಹೈಡ್ರಾಮಕ್ಕೂ ಕೂಡ ಈ ವೇಳೆ ಸಾಕ್ಷಿಯಾಗಿದೆ. ಪೊಲೀಸರ ವಾಹನವನ್ನೇ ಗ್ರಾಮಸ್ಥರು ಬೆನ್ನತ್ತಿದ್ದಾರೆ. ಬಾಲಕಿ ಮನೆಯಲ್ಲಿ ಸ್ಥಳ ಮಹಜರ್ ನಡೆಸಿ ವಾಪಸ್ ಆಗ್ತಾ ಇದ್ದಾಗ ಸೋನು ಗೌಡ ಜೊತೆಗೆ ನಾವು ಮಾತಾಡಬೇಕು ಅಂತ ಹೇಳಿ ಕಿರಿಕ್ ತೆಗೆದಿರುವುದು ಕಂಡು ಬರ್ತಾ ಇದೆ. ಸ್ಥಳ ಮಹಜರ್ ಮಾಡೋದಕ್ಕೆ ಪೊಲೀಸರು ಸೋನು ಗೌಡರನ್ನ ರಾಯಚೂರಿಗೆ ಕರ್ಕೊಂಡು ಬಂದಿದ್ರು. ಅಂದ್ರೆ ಮಗುವನ್ನ ದತ್ತು ಪಡೆದಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ಸೋನು ಗೌಡ. ಸೊ ಆ ಟೈಮ್ ನಲ್ಲಿ ಏನೆಲ್ಲ ಡಿಸ್ಕಷನ್ ಆಯ್ತು, ಡಿಸ್ಕಷನ್ ಆಯ್ತು, ಮಗುವನ್ನ ಈಕೆ ಎಲ್ಲಿ ತಗೊಂಡ್ರು, ಎಲ್ಲವನ್ನ ಕೂಡ ಅಲ್ಲಿ ತಿಳಿಸುವಂತಹ ಕೆಲಸವನ್ನ ಸೋನು ಗೌಡ ಕಡೆಯಿಂದಲೇ ಮಾಡ್ತಾ ಇದ್ದಾರೆ ಪೊಲೀಸರು. ಈ ವೇಳೆನೆ ಸಾಕಷ್ಟು ಜನ ಗ್ರಾಮಸ್ಥರು ನೆರೆದಿದ್ರು. ಅವರೆಲ್ಲರ ಆಕ್ರೋಶ ಹಾಗೂ ಅವರೆಲ್ಲರ ಪ್ರತಿಭಟನೆಗೂ ಕೂಡ ಈ ವಿಚಾರ ಕಾರಣ. ಮೇಡಮ್ ಮೇಡಮ್ ಯಾಕೆ ಮೇಡಮ್ 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 ಸ್ವಲ್ಪ ಮಾತಾಡಿ. ಒಂದು ರಿಯಾಕ್ಷನ್ ಮೇಡಮ್ 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 ಒಂದು ನಿಮಿಷ ಮೇಡಮ್ 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 ರಿಯಾಕ್ಷನ್ ಮೇಡಮ್ ಈಸಿ ಈಸಿ ಸೋನು ಮೇಡಮ್ ಮೇಡಮ್ ಒಂದು ಮೇಡಮ್ ರಿಯಾಕ್ಷನ್ ಮಾತಾಡ್ತೀನಿ. ನಿಮ್ಗೆ ಈ ರೀತಿ ಆಗ್ತದೆ ಮೇಡಮ್. ಒಂದು ರಿಯಾಕ್ಷನ್ ಪಾಪ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಗ್ರಾಮಸ್ಥರು ಯಾವ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಆ ಹುಡುಗಿಯ ಮನೆ ಹತ್ರ, 8 ವರ್ಷದ ಬಾಲಕಿಯ ಮನೆ ಹತ್ರ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. 41 ದಿನಗಳಿಂದ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ವ್ಲಾಗ್ಸ್ಗಳನ್ನ ಮಾಡೋ ಮೂಲಕ ಸೋನು ಗೌಡ ಮನೆ ಮಾತಾಗಿದ್ರು. ಆದ್ರೆ ಇದೇ ವಿಚಾರ ಆಕೆಗೆ ಕಾನೂನು ಸಂಕಷ್ಟವನ್ನು ತಂದಿದೆ. ಹೀಗಾಗಿ ಕಾನೂನು ಪ್ರಕ್ರಿಯೆ ಭಾಗವಾಗಿ ಇವತ್ತು ಸ್ಥಳ ಮಹಜರಿಗೆ ರಾಯಚೂರಿಗೆ ಸೋನು ಗೌಡರನ್ನ ಕರ್ಕೊಂಡು ಬರಲಾಗಿತ್ತು. ಈ ವೇಳೆ ಆಕೆಗೆ ಗ್ರಾಮಸ್ಥರು ಸಾಕಷ್ಟು ಪ್ರಶ್ನೆ ಕೇಳೋದಕ್ಕೆ ಮುಂದಾಗಿದ್ದಾರೆ. ಸುಳ್ಳ ದತ್ತಕ್ಕೆ ತಂದೀವಿ ಅಂತ ಹೇಳಿ ಸುಳ್ಳ ನಮ್ಗೆ ಇದು ಮಾಡ್ತಾ ಇದ್ದಾರೆ. ದತ್ತು ಪ್ರೀತಿ ವಿಶ್ವಾಸಕ್ಕೆ ಕಳಿಸಿ ಕೊಟ್ಟಿದ್ದೆ ಅವತ್ತು ರಾಯ್ತು ನೈಟಲ್ಲಿ. ಅವ್ರ ಕುಟುಂಬಸ್ಥರು ಎಲ್ಲರೂ ಕಳಿಸಿಕೊಟ್ಟಾರ. ದತ್ತಕ್ಕೆ ತೊಗೊಂಡಿಲ್ಲ, ಯಾವ್ದು ಕಾರಣ ಸಾಲಿ ವಸ್ತು ಅಂತ ಹೇಳಿದಾರೆ ಅವರು. ಅಷ್ಟೇ ಸಾಲಿ ವಸ್ತು ಅಂತ ಹೇಳೋ ಸಲುವಾಗಿ ಅವ್ರು ಕಳಿಸಿಕೊಟ್ಟಿದ್ದೀವಿ ನಾವು. ಮತ್ತೆ ಅವರು ಇದಕ್ಕಂತ ಏನಿಲ್ಲ ಸರ್. ಅಂದರೆ ಅದು ಏನಿಲ್ಲ ಸರ್, ಅದಕ್ಕೆ ಸ್ವಲ್ಪ ಮಾತಾಡ್ಬೇಕಂತ ಗಲಾಟೆ ಆಗಿಲ್ಲ. ಸ್ವಲ್ಪ ಏನೋ ಮಾತಾಡ್ರಿ ಅಂತ ಹೇಳಿದ್ವಿ ನಾವು ಅವರಿಗೆ. ಸ್ವಲ್ಪ ನೋಡ್ಬೇಕಾಗಿತ್ತು ಎಲ್ಲ ಪ್ರೀತಿ ವಿಶ್ವಾಸ ನಾವು ಕಳಿಸಿಕೊಟ್ಟಿವಿ. ಆ ಹೆಣ್ಮಳು ಒಂದು ಊರು ದೈವಕ್ಕೆ ಸ್ವಲ್ಪ ಮಾತಾಡ್ಬೇಕಂತ ನಮ್ದೊಂದು ಆಸೆ ಇತ್ತು ಸರ್. ಆ ಹೆಣ್ಮಳು ಹಂಗೆ ಓದ್ಲು. ನಾವಂತ ಅದ್ರ ಯಾರು ಇಲ್ಲ ಇಲ್ಲ ಸರ್, ದತ್ತಕ್ಕೆ ಯಾರು ಕೊಟ್ಟಿಲ್ಲ. ನಾವು ಆಮಿಷಗನ್ ಯಾರು ನಮ್ಮವರು ನಮ್ಮ ಕಾಚಾಪುರ ಗ್ರಾಮದನೇ ಇಲ್ಲ. ಅದು ಇಲ್ಲ ಸರ್. ಆಕೆಗೆ ಏನಾಗಿದೆ ಗೊತ್ತಿಲ್ಲ. ದತ್ತಕ್ಕಂತ ನಾವು ಕೊಟ್ಟಿಲ್ಲ, ನಾವು ಯಾವುದಕ್ಕೂ ನಾವು ಬಲಿಯಾಗಿಲ್ಲ. ಎಲ್ಲ ಸಾಕ್ಷಿ ನಮ್ಮೂರು ಗ್ರಾಮಸ್ಥರು ಹುಡುಗರು ಯುವಕರು ಎಲ್ಲರೂ ಇದ್ದೀವಿ. ನಾವು ಯಾರು ದತ್ತಕ್ಕೆ ಕೊಟ್ಟಿಲ್ಲ. ಮತ್ತು ಅವರು ದತ್ತು ಕೊಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಮಗಳನ್ನ ಓದಿಸ್ತೀನಿ ಅಂತ ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಹೋದ್ರೆ ಹೊರತು ಯಾವುದೇ ದುಡ್ಡನ್ನ ಕೂಡ ನಾವು ತಗೊಂಡಿಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ಸಾಕಷ್ಟು ಜನ ಗ್ರಾಮಸ್ಥರು ಕೂಡ ಸಾಕ್ಷಿಯಾಗಿದ್ರು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅಲ್ಲಿಗೆ ಸೋನು ಗೌಡ ದತ್ತು ತೆಗೆದುಕೊಂಡಿದ್ರ ಬಗ್ಗೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದಿದ್ದು ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಬಿಕಾಸ್ ಕುಟುಂಬಸ್ಥರೇ ಹೇಳ್ತಾ ಇರೋದು ನಾವು ದತ್ತು ಕೊಟ್ಟಿಲ್ಲ ಅಂತ. ಮತ್ತೆ ಈಗ ಯಾವ ಧೈರ್ಯದ ಮೇಲೆ ದತ್ತು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಡೈಲಾಗ್ಗಳನ್ನ ಹೊಡಿತಾ ಇದ್ಲು ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ವಿಜಯ್, ಪ್ರಮುಖವಾಗಿ ದತ್ತು ಕೊಟ್ಟೇ ಇಲ್ಲ ಅಂತ ಈ ಕುಟುಂಬದವರು ಹೇಳ್ತಾ ಇದ್ದಾರೆ. ಈಕೆ ನೋಡಿದ್ರೆ ಮಾತ್ರ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ದತ್ತು ತಗೊಂಡಿದ್ದೀನಿ, ಕಾನೂನು ಪ್ರೊಸೀಜರ್ ಫಾಲೋ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಲು. ಸೊ ಇಗ್ನೋರೆನ್ಸ್ ಆಫ್ ದ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅನ್ನೋದು ಈಕೆಯ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಕೆ ಸುಳ್ಳು ಹೇಳಿ ಈಗ ಸಂಕಷ್ಟಕ್ಕೆ ತಗ್ಲಾಕೊಂಡ್ಲಾ ಅಂತ. ಖಂಡಿತವಾಗಿ ಮಮತಾ, ಏನು ಇವತ್ತು
ರಾಯಚೂರಿನ ಮಸ್ಕಿ ತಾಲೂಕಿನ ಕಾಚಾಪುರ ಗ್ರಾಮಕ್ಕೆ ಏನು ಬಂದಿತ್ತ ಬ್ಯಾಡರಹಳ್ಳಿ ಪೊಲೀಸರು ಸ್ಥಳ ಮಹಜರ್ ಮಾಡ್ಲಿಕ್ಕೆ ಸೋನು ಗೌಡನ ಕರೆದುಕೊಂಡು ಬಂದಿರುವಂತದ್ದು. ಇಲ್ಲಿ ನಿಜಕ್ಕೂ ಕೂಡ ಪ್ರಕರಣ ಒಂದು ರೀತಿಯ ತಿರುವನ್ನ ಪಡ್ಕೊಂಡಿರುವಂತದ್ದು. ಯಾಕೆಂದ್ರೆ ಪದೇ ಪದೇ ಸೋನು ಗೌಡ ನಾನು ಆ ಮಗುವನ್ನ ದತ್ತು ತೆಗೆದುಕೊಂಡಿದ್ದೀನಿ ಅನ್ನುವಂಥದ್ದನ್ನ ರೀಲ್ಸ್ ಮೂಲಕ ಇರ್ಬೋದು, ಬಂಧನದ ನಂತರ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದು. ಆದ್ರೆ ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಯಾರಿಗೂ ಕೂಡ ಇಲ್ಲಿನ ಮಕ್ಕಳನ್ನ ದತ್ತು ಕೊಡುವಂತ ಪರಿಸ್ಥಿತಿ ನಮಗಿಲ್ಲ. ನಾವು ಬಡವರು ಇರ್ಬೋದು, ಗುಳೆ ಹೋಗ್ಬೋದು, ದುಡ್ಕೊಂಡು ತಿಂತಾ ಇರ್ಬೋದು, ಆದ್ರೆ ನಮ್ಮ ಮಕ್ಕಳನ್ನ ಸಾಕುವ ಶಕ್ತಿ ನಮಗಿದೆ. ನಾವು ಯಾವುದೇ ದತ್ತನ್ನ ಕೊಟ್ಟಿಲ್ಲ ಮತ್ತು ಅವರಿಂದ ನಾವು ಯಾವುದೇ ರೀತಿಯಾದಂತಹ ಹಣದ ಎಕ್ಸ್ಪೆಕ್ಟೇಷನ್ ಕೂಡ ನಾವು ಮಾಡಿಲ್ಲ. ಆದ್ರೆ ಸೋನು ಗೌಡ ಏನಿದ್ದಾರೆ, ಇವರು ಕೂಲಿ ಕೆಲಸ ಅಂದ್ರೆ ಗಾರೆ ಕೆಲಸ ಮಾಡ್ತಕ್ಕಂಥ ಸ್ಥಳಕ್ಕೆ ಆಗಾಗ ಬರ್ತಾ ಇದ್ರು. ಹಂಗಾಗಿ ಮಗುವಿನ ಜೊತೆ ಏನು ಒಂದು ರೀತಿಯ ಆತ್ಮೀಯತೆ ಬಾಂಧವ್ಯವನ್ನ ಬೆಳೆಸ್ಕೊಂಡು ಅವ್ರ ಜೊತೆ ಚೆನ್ನಾಗಿದ್ದು, ಹೀಗಾಗಿ ಮಗು ಕೂಡ ಆ ಸೋನು ಗೌಡನ ಇಷ್ಟಪಡ್ತಾ ಇತ್ತು. ಆ ಕಾರಣಕ್ಕೆ ಅವರು ಕಳೆದ ಒಂದು 21 ದಿನಗಳ ಕೆಳಗಡೆ ಏನು ನೇರವಾಗಿ ಗ್ರಾಮಕ್ಕೆ ಬಂದು ಮಗುವನ್ನ ಕರೆದುಕೊಂಡು ಹೋಗಿದ್ದಾರೆ. ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗಿ ನಂತರದಲ್ಲಿ ಬೆಂಗಳೂರಿಗೆ ಅವರು ಕರೆದುಕೊಂಡು ಹೋಗಿರುವಂತದ್ದು. ನಂತರದಲ್ಲಿ ಅವರು ಒಂದು ರೀತಿ ಪ್ರಚಾರಕ್ಕೆ ಈ ರೀತಿ ದತ್ತು ತೆಗೆದುಕೊಂಡಿದ್ದೀನಿ ಅನ್ನುವಂತ ಹೇಳುವ ಮೂಲಕ ಅವರು ನಮ್ಮಲ್ಲೂ ಕೂಡ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ನಾವು ಕೂಡ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿದೆ, ಯಾವ ರೀತಿ ದತ್ತು ತೆಗೆದುಕೊಂಡೆ ಅಂತ ನೀವು ಹೇಳ್ತಾ ಇದ್ದೀರಿ ಅನ್ನುವಂಥದ್ದನ್ನ. ಇವತ್ತು ಏನು ಸ್ಥಳ ಮಹಜರಿಗೆ ಪೊಲೀಸರು ಬಂದಂತ ಒಂದು ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಗಲಾಟೆಯ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಗ್ರಾಮಸ್ಥರು ಕೂಡ ಪೊಲೀಸರ ಕಾರನ್ನ ಅಡ್ಡಗಟ್ಟಿ ನಾವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು, ಅವ್ರು ಯಾವ ರೀತಿ ಈ ಮಾತುಗಳನ್ನ ಹೇಳಿದ್ರು, ದತ್ತು ತೆಗೆದುಕೊಂಡೆ ಅಂತ ಹೇಳಿದ್ರು ಅನ್ನೋದನ್ನ ನಾವು ಕೇಳ್ಬೇಕು. ಅವರು ಏನು ಮಕ್ಕಳೊಂದಿಗೆ ಆತ್ಮೀಯತೆಯನ್ನ ಹೊಂದಿದ್ದು ನಿಜ, ಮತ್ತು ಅವರನ್ನ ಪೊಲೀಸ್ ಏನು ಶಾಲೆಗೆ ಸೇರಿಸ್ತೀನಿ, ಬಾಲಕಿಯನ್ನ ಚೆನ್ನಾಗಿ ಓದಿಸ್ತೀನಿ ಅಂತ ಹೇಳಿ ಕರೆದುಕೊಂಡು ಹೋಗಿದ್ದು ನಿಜ. ಆದ್ರೆ ನಾವು ದತ್ತು ಕೊಟ್ಟಿಲ್ಲ, ಆ ಮಹಿಳೆ ಕೂಡ ದತ್ತನ್ನ ತೆಗೆದುಕೊಂಡಿಲ್ಲ, ಆದ್ರೂ ದತ್ತು ತೆಗೆದುಕೊಂಡಿದ್ದೀನಿ ಅಂತ ಹೇಗೆ ಹೇಳಿದ್ರು ಅನ್ನೋದನ್ನ ನಾವು ಕೇಳ್ತೀವಿ ಅಂತ ಪೊಲೀಸ್ ವಾಹನಕ್ಕೆ ಗ್ರಾಮಸ್ಥರು ಕೂಡ ಅಡ್ಡ ಹಾಕಿದಂತ ಘಟನೆ ನಡೆದಿರುವಂತದ್ದು. ಮಮತಾ. ರೈಟ್, ಧನ್ಯವಾದ ವಿಜಯ್. ಒಟ್ಟಿನಲ್ಲಿ ಕೊಟ್ಟ ಭರವಸೆ ಬೇರೆ, ನಮ್ಗೆ ಮಗುವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ, ಆದ್ರೆ ವ್ಲಾಗ್ಸ್ ನಲ್ಲಿ ಹೇಳಿದ್ದು ಬೇರೆ ಅನ್ನೋದನ್ನ ಕುಟುಂಬಸ್ಥರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಯಾವ ರೀತಿ ಸಂಕಷ್ಟವನ್ನ ತರುತ್ತೋ ಗೊತ್ತಿಲ್ಲ.